ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯ ಮೂಳೆ ವಿಭಾಗದ ಕೈ ಮತ್ತು ಸೂಕ್ಷ್ಮ ಶಸ್ತ್ರಚಿಕಿತ್ಸಾ ಘಟಕವು ಉಡುಪಿ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಪ್ರಮುಖವಾದ ತೋಳಿನ ಮರುಪೂರ್ಣ ಚಿಕಿತ್ಸೆ ಅಂದರೆ ಆರ್ಮ್ ರಿಪ್ಲಾಂಟೇಷನ್ ಸರ್ಜರಿಯನ್ನ ಯಶಸ್ವಿಯಾಗಿ ನೆರವೇರಿಸಿದೆ. ಔದ್ಯಮಿಕ ಅಪಘಾತದಲ್ಲಿ ಅರ್ಧದಷ್ಟು ತೋಳನ್ನ ಕಳೆದುಕೊಂಡ ಸುಮಾರು 30 ವರ್ಷ ಪ್ರಾಯದ ರೋಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಈ ರೋಗಿಯು ಡಿಸೆಂಬರ್ 3ರಂದು ಮಧ್ಯಾಹ್ನ 12 ಗಂಟೆಗೆ ಕತ್ತರಿಸಿ ತುಂಡಾದ ತೋಳಿನ ಭಾಗಕ್ಕೆ ಯಾವುದೇ ಹಾನಿ ಸಂಭವಿಸದಂತೆ ಅವಘಡ ಸಂಭವಿಸಿದ 1 ಗಂಟೆಯ ಬಳಿಕ ಆಸ್ಪತ್ರೆಗೆ ಬಂದ್ರು. ರೋಗಿಯ ಸಂಬಂಧಿಗಳಿಗೆ ಮರುಪೂರಣ ಸಾಧ್ಯತೆ ಮತ್ತು ಅದಕ್ಕೆ ಸಂಬಂಧಿಸಿದ ಅಪಾಯಗಳನ್ನು ಒಳಗೊಂಡಂತೆ ಚಿಕಿತ್ಸೆಯ ಎಲ್ಲ ಆಯ್ಕೆಗಳ ಬಗ್ಗೆ ವಿವರಿಸಲಾಯಿತು. ರೋಗಿಯನ್ನ ತಕ್ಷಣವೇ ತುರ್ತು ಶಸ್ತ್ರಚಿಕಿತ್ಸೆಗೆ ಕರೆದೊಯ್ಯಲಾಯಿತು. ಡಾಕ್ಟರ್ ಅಶ್ವಥಾಚಾರ್ಯ, ಡಾಕ್ಟರ್ ನವೀನ್ ಮಥಾಯಿ ಮತ್ತು ಡಾಕ್ಟರ್ ಸಿದ್ಧಾರ್ಥ್ ಕಾಮತ್ ಇವರನ್ನೊಳಗೊಂಡ ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರ ತಂಡವು ಮೂಳೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅನಿಲ್ ಕೆ ಭಟ್ ಅವರ ಮಾರ್ಗದರ್ಶನದಡಿ ಅರವಳಿಕೆ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಪ್ರಭು, ಡಾಕ್ಟರ್ ಅರುಣ್ ಕುಮಾರ್ ಮತ್ತು ಡಾಕ್ಟರ್ ಲಕ್ಷ್ಮೀ ಶೆಣೆಯವರ ಬೆಂಬಲದೊಂದಿಗೆ ತೋಳಿನ ಮರುಪೂರ್ಣ ಶಸ್ತ್ರಚಿಕಿತ್ಸೆಯನ್ನ ಪೂರ್ಣಗೊಳಿಸಿತು. ತೋಳು ಸರಿಯಾಗಿ ಜೋಡಣೆಯಾಗಿದ್ದು ರೋಗಿಗೆ ಸಮಗ್ರ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಅಣಿಗೊಳಿಸಲಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.